ಪಟ್ಟಣದ ಎಪಿಎಂಸಿ ಬಳಿಯ ಸಸ್ಯೋದ್ಯಾನದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷಭಾನು ಚಾಲನೆ. ಜೂನ್ 5ರಂದು ಮಧ್ಯಾಹ್ನ ಸುಮಾರು 12:30ಕ್ಕೆ ಪಟ್ಟಣದ ಎಪಿಎಂಸಿ ಬಳಿ ಇರುವ ಸಸ್ಯೋದ್ಯಾನದಲ್ಲಿ ಅರಣ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮೂಲಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷಭಾನು ಜೆಪಿ ಚಾಲನೆ ನೀಡಿ ಮಾತನಾಡಿ, ಈ ಬಾರಿ ಪರಿಸರ ದಿನವನ್ನು ನಮ್ಮ ಭೂಮಿ ನಮ್ಮ ಭವಿಷ್ಯ ಎಂಬ ಉದ್ಘೋಷದೊಂದಿಗೆ ಆಚರಿಸಲಾಗುತ್ತಿದ್ದು, ಪರಿಸರದ ಮೇಲೆ ನಿರಂತರ ಮಾನವನ ದೌರ್ಜನ್ಯದಿಂದಾಗಿ ಭೂಮಿ ತನ್ನ ಸುಸ್ಥಿತಿಯನ್ನು ಕಳೆದುಕೊಳ್ಳುತ್ತಿದೆ. ಯಲ್ಲಾಪುರದಂಥ ತಂಪು ವಾತಾವರಣ ಪ್ರದೇಶದಲ್ಲಿ ಈ ವರ್ಷ 40ರಿಂದ 42 ಸೆಲ್ಸಿಯಸ್ ಡಿಗ್ರಿ ತಾಪಮಾನ ದಾಖಲೆಯಾಗಿದೆ. ದೇಶದಲ್ಲಿ 52 ಸೆಲ್ಸಿಯಸ್ ಡಿಗ್ರಿ ತಾಪಮಾನ ಏರಿಕೆಯಾಗಲಿದೆ. ಭೂಮಿಯ ತಾಪಮಾನ 62 ಡಿಗ್ರಿ ಸೆಲ್ಸಿಯಸ್ ತಲುಪಿದರೆ ಮನುಷ್ಯ ಅಥವಾ ಬೇರೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ. ಹೀಗಾಗಿ ಭೂಮಿಯ ತಾಪಮಾನ ಕಡಿಮೆ ಮಾಡಲು ಪರಿಸರವನ್ನು ರಕ್ಷಿಸಬೇಕು ಎಂದರಲ್ಲದೆ, ಕೃಷಿ ಕಾರ್ಯದಲ್ಲಿ ಅತ್ಯಧಿಕ ರಾಸಾಯನಿಕಗಳ ಬಳಕೆ, ಪ್ಲಾಸ್ಟಿಕ್ ಬಳಕೆ ಹಾಗೂ ಪರಿಸರ ನಾಶದಿಂದಾಗಿ ಭೂಮಿಯ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಭೂಮಿ ಮರುಭೂಮಿಯಾಗಿ ಪರಿವರ್ತನೆಯಾಗುತ್ತಿದೆ. ಈಗಾಗಲೇ ಜಾಗೃತಿ ವಹಿಸದಿದ್ದರೆ ಮುಂದೆ ಗಂಭೀರ ಪರಿಣಾಮ ಎದುರಿಸಬೇಕಾಗಬಹುದು. ಭೂಮಿಯ ತಾಪಮಾನವನ್ನು ಸುಸ್ಥಿತಿಯಲ್ಲಿ ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಆನಂದ್ ಎಚ್.ಎ, ವಲಯ ಅರಣ್ಯಾಧಿಕಾರಿಗಳಾದ ಎಲ್.ಎ. ಮಠ, ಅಶೋಕ್ ಹಳ್ಳಿ, ಡಿಆರ್ಎಫ್ಗಳಾದ ಸಂಜೀವ್ಕುಮಾರ್ ಬೋರ್ಗಳಿ, ಅಲ್ತಾಫ್ ಚೌಡಾಕ್, ಶರಣಬಸವ ದೇವರು, ಶ್ರೀನಿವಾಸ್ ನಾಯ್ಕ್, ಜಿ. ಸಂತೋಷ್, ಸುಹಾಸ್ ಗಾಂವ್ಕರ್, ಬಸಲಿಂಗಪ್ಪ, ಅಶೋಕ್ ಸಿಗ್ಗಾಂವಿ ಮುಂತಾದವರು ಇದ್ದರು. ಜನಪದಿಯವರು ಹೇಳಿದರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿತಾಯಿನ ನಾನೊಂದು ಗಳಿಗೆ ನೆನೆದೇನ. ಈ ರೀತಿ ಒಂದು ಸಾಂಸ್ಕೃತಿಕವಾಗಿ ಭೂಮಿ ತಾಯಿ, ಅದರ ಒಂದು ಪರಿಸರ, ಅದು ನಮ್ಮ ಅವಿಭಾಜ್ಯ ಅಂಗ ಅಂತೇಳಿ ಅದನ್ನೆಲ್ಲ ಪೂಜಿಸ್ತಾ ಇದ್ದೀವಿ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸಹ ನಾವು ಕೈಗೂಡಿ ಇದನ್ನು ಸಂರಕ್ಷಣೆಯಲ್ಲಿ ತೊಡಗಿಕೊಳ್ಳಬೇಕಾಗುತ್ತದೆ. ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಥೀಮ್ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಲ್ಯಾಂಡ್ ರಿಸ್ಟೋರೇಷನ್ ಮತ್ತು ಡ್ರಾಟ್ ಇದ್ರದ್ದು ರಿಸೈಲೆನ್ಸ್, ಡೆಸರ್ಟಿಫಿಕೇಶನ್ ರಿಸೈಲೆನ್ಸ್ ಅಂತ ಹೇಳಿ ಅದ್ರ ಥೀಮ್ ಇದೆ. ಇದರ ಅರ್ಥ ಏನಂದ್ರೆ, ಬರ್ತಾ ನಾವು ನಮ್ಮ ಭೂಮಿಯನ್ನ ಫಲವತ್ತತೆಯನ್ನು ಕಳ್ಕೊತಾ ಇದೆ. ಹಾಗಾಗಿ ಮತ್ತೆ ಆ ಫಲವತ್ತತೆಯನ್ನ ಉಳಿಸ್ಲಿಕ್ಕೆ ನಾವು ಕಾರ್ಯೋನ್ಮುಖರಾಗಬೇಕು. ಆ ಫಲವತ್ತತೆ ಉಳಿದ್ರೆ ಮಾತ್ರ ನಾವು ಏನು ಮರುಭೂಮಿಗಳಾಗ್ತಾ ಇದೆ, ಸೃಷ್ಟಿಯಾಗ್ತಾ ಇದೆ, ಆ ಮರುಭೂಮಿಗಳು ಆ ಸೃಷ್ಟಿಯಾಗೋದನ್ನ ತಡಿಬಹುದು. ಅದೇ ರೀತಿ ಬರವನ್ನ ಸಹ ತಡಿಬಹುದು. ಈ ವರ್ಷನೇ ನಾವು ವಿಚಾರ ಮಾಡಿದ್ರೆ ಸುಮಾರು 54 ಡಿಗ್ರಿವರೆಗೂ ನಾಗ್ಪುರದಲ್ಲಿ ತಾಪಮಾನ ಹೋಗಿದೆ. ಅದೇ ನಾವು ಯಲ್ಲಾಪುರದಲ್ಲಿ ಬಂದಾಗ 40-42 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ತಾಪಮಾನ ಹೆಚ್ಚಾಗಿದೆ. ಹಿಂದೆಂದೂ ನಾವು ಈ ರೀತಿಯಾದಂಥ ಒಂದು ತಾಪಮಾನ ಏರಿಕೆ ಮತ್ತೆ ನೀರು ಕಡಿಮೆ ಆಗಿದ್ದಂಥದ್ದು ನಾವು ನೋಡಿರಲಿಲ್ಲ ಅಂತ ಇಲ್ಲಿನ ಸ್ಥಳೀಯರು ಅನೇಕರು ನನ್ನ ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವೆಲ್ಲರೂ ಜೊತೆಗೂಡಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭೂಮಿಯನ್ನ ಉಳಿಸಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ.